ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಮತ್ತೊಂದು ಹೊಸ ಯೂಟ್ಯೂಬ್ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಾರುತಿ ಜಿ. ಹೇ ಗೈಸ್, ನಮ್ಮ ಶಿವಣ್ಣ ಇಲ್ಲಿದ್ದಾರೆ. ಬ್ರೋ, ಏನು ಸಮಾಚಾರ? ಹಾಯ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಅಲ್ಲ ಗುರು, 4:15 ಎದ್ಮೇಲೆ 1 hour ಬೇಕು ರೆಡಿ ಆಗಕ್ಕೆ. 5:00 ನಡಿಯಪ್ಪ. ಕಡೆಗೂ ತಣ್ಣೀರಲ್ಲಿ ಸ್ನಾನ ಮಾಡಿಸಿದೀರಾ ಬ್ರೋ? ಓಕೆ ಗೈಸ್, ಎಲ್ಲಿ ಹೋಗ್ತಾ ಇದೀವಿ, ಏನು ಮಾಡ್ತಿದೀವಿ ಅಂತ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೈಮ್ ಇಲ್ಲ, ಅಣ್ಣ ಕಾಯ್ತವ್ರೆ, ಬನ್ನಿ. ಸೊ ಮೈಸೂರಿಗೆ ಸೀದಾ ಕನಕಪುರ ರೂಟಿಂದ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ಶಿವಣ್ಣ ಓಡ್ತಾ ಇದ್ದೀವಿ. ಆ ಬೆಳಿಗ್ಗೆ ಚಳಿ, ವೆದರು, ಅಲ್ಲಿ ಇದ್ದಂಥ ಫಾಗು, ವ್ಯೂಸ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಶಿವಣ್ಣ ಅವರು ಒಂದು ಸ್ಟಾಪ್ ಕೊಟ್ಟಿದ್ದಾರೆ. ನಾನು ಎಲ್ಲಿ ಮೈಸೂರವರೆಗೂ ಹಿಂಗೆ ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯ ಆಗ್ಬಿಟ್ಟಿತ್ತು. ಮರುತ್ತು ಇಲ್ಲೊಂದು ವ್ಯೂ ಚೆನ್ನಾಗಿರುತ್ತೆ, ವಿಡಿಯೋ ಮಾಡ್ಕೊ ಅಂತಂದರು. ಸೊ ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದೀನಿ. ಆನ್ ದ ವೇ ಹೋಗ್ತಾ ಶಿವಬ್ರು ಅವರ ಮನೆ ದೇವರು 2 ದೇವಸ್ಥಾನ ಇದೆ ಅಂತಂದರು. ಆನ್ ದ ವೇ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದ್ಮೇಲೆ ದೇವಸ್ಥಾನಕ್ಕೆ ಬೇಡ ಅನ್ನೋಕ್ಕಾಗುತ್ತಾ, ಸರಿ ನಡಿ ಗುರುವೆ ಅಂದ್ಬಿಟ್ಟು 2 ದೇವಸ್ಥಾನಕ್ಕೂ ಒಂದು ವಿಸಿಟ್ ಕೊಟ್ವಿ. ಇದು ಮೊದಲನೇ ದೇವಸ್ಥಾನ. ಇಲ್ಲಿಂದ ಒಂದು 5ರಿಂದ 10 ನಿಮಿಷ ಟ್ರಾವೆಲ್ ಮಾಡಿದ್ರೆ ಮುಂದೆ ಇನ್ನೊಂದು ದೇವಸ್ಥಾನ ಸಿಕ್ತು, ದಂಡಿನ ಮಾರಮ್ಮ. ಅಲ್ಲಿಂದ ನಾವು ಸೀದಾ ಟೈಮ್ ವೇಸ್ಟ್ ಮಾಡದೆ ನಡೆದಿದ್ದೆ ಮೈಸೂರು ಕಡೆ. ಸೊ ಮೈಸೂರು ಎಂಟ್ರೆನ್ಸ್ ಸಿಕ್ತು, ಬೆಟ್ಟ ಹತ್ತಕ್ಕೂ ಸ್ಟಾರ್ಟ್ ಮಾಡಿದ್ವಿ. ನಾವು ಅಷ್ಟೊಂದು ರಶ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಪ್ಪ ಏನು ಗುರು ಇದು ರಶ್ ಕತೆ. ನಾವು 8 ಗಂಟೆಗೆ ಬಂದೇ ಈ ಥರ. ಬೆಂಗಳೂರು ಬಿಟ್ಟಿದ್ದು ನಾವು 5:15. ಯಾಗುರು 20 ಜನ ರಶ್ಶು. ಅಪ್ಪ ಬನ್ನಿ ನೋಡೋಣ. ಆದ್ರೂ ಬ್ರೋ, ರೈಡರ್ ಥರ ಬಂದಿಬಿಟ್ಟು ಇವಾಗ ಗಂಡು ಥರ ರೆಡಿ ಆಗ್ಬಿಟ್ಟಲ್ಲ, ಹೆಣ್ಣು ನೋಡಕ್ಕಲ್ಲ ಹೋಯ್ತಾರ ದೇವಸ್ಥಾನಕ್ಕೆ. ಗೈಸ್ ನೋಡಿ, ಸಂಜೆ ನೀವು ಜಾಕೆಟ್ ಏನಾದರೂ ತಂದಿದ್ರೆ ಗಾಡಿಯಲ್ಲಿ ಲಾಕ್ ಇದ್ರೆ ಒಳಗಡೆಯಿಂದ ತೋಳಾಸಿಂದ ತೆಗ್ದ್ಬಿಟ್ಟು ಈ ಥರ ಲಾಕ್ ಹಾಕಿ ಆಮೇಲೆ ಹೆಲ್ಮೆಟ್ ಒಳಗೆ ತುರ್ಕಿ ಅಷ್ಟೆ. ಈ ಟ್ರಿಕ್ ನಂಗಂತೂ ಗೊತ್ತಿರಲಿಲ್ಲ, ಎಲ್ಲ ಈ ಅಣ್ಣನ ಜುಗಾಡು. ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಸಿಕ್ಕಾಪಟ್ಟೆ ರಶ್ ಇದೆ. ನಾನು ದೇವಸ್ಥಾನ ಹತ್ರ ಹೋಗಿ ನೋಡೋಣ ಹೆಂಗಿದೆ ಅಂತ ಗೊತ್ತಿಲ್ಲ, ಬನ್ನಿ. ದೇವಸ್ಥಾನ ಫುಲ್ಲು ರಶ್ ಇದ್ದ ಕಾರಣ ನಾವು ಇವಾಗ ಅದರ ಹಿಂದೆ ಇರುವಂಥ 2 ದೇವಸ್ಥಾನ, ಒಂದು ಮಹಾಬಲೇಶ್ವರ ದೇವಸ್ಥಾನ, ಇದನ್ನು ನಾನು ಹೋಗೇ ಇರಲಿಲ್ಲ. ಹೋಗಿ ದೇವ್ರನ್ನ ನೋಡಿಕೊಂಡು ಈ ಥರ ಕಿವಿಲಿ ಕೇಳ್ಕೊಬೇಕಂತೆ. ನನಗೆ ಫಸ್ಟ್ ಟೈಮ್ ಇದು, ಏನೇನು ಬೇಕೆಲ್ಲ ಕೇಳ್ಕೊಂಡು. ಇದು 2nd ದೇವಸ್ಥಾನ, ಶ್ರೀ ನಾರಾಯಣ ಸ್ವಾಮಿ ಟೆಂಪಲ್ ಅಂತ. ಈ ಗ್ಯಾಪಲ್ಲಿ ಒಂದು ಜುಗಾಡ್ ನಡೀತಾ ಇದೆ. ಇಲ್ಲಿ ಒಂದು ಜೋಬಲಿಕೊಂಡ್ಬಿಡ್ಸೋದು. ಅದೇನೋ ಅಂತ ಆಮೇಲೆ ಹೇಳ್ತೀನಿ, ಬನ್ನಿ ಈ ದೇವಸ್ಥಾನಕ್ಕೆ ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇರೋ ಕಾರಣ ಹೊರಗಡೆನೆ ಕೈ ಮುಕ್ಕೊಂಡು ಹೋಗೋಣ ಅಂತ ನಮ್ಮ ಫಾರಿನರ್ಸ್ಗಳು ನೋಡ್ಕೊ ಹಸು ತಕೊಂಡು ಕೂತವ್ರೆ. ಪಾಪ ಕರೆಕ್ಟು, ಅವ್ರು ಯೂಶಲಿ ಹಸುನೆಲ್ಲ ನೋಡೋದಲ್ಲ. ಎಲ್ಲೋದ್ರಪ್ಪ ನಮ್ಮ ಶಿವಕುಮಾರು, ಶಿವಣ್ಣ ಎಲ್ರಿ ಇದ್ದೀರಾ? ಕಳಶ ನೋಡ್ಬೇಕು ಅಂತೂ ಎಲ್ಲೋಯ್ತು ಶಿವಣ್ಣ? ಎಲ್ಲೋ ಮಿಸ್ ಆಗಿಬಿಡ್ತೀನಿ, ಮಾಡ್ತೀನಿ ನೋಡ್ರಿ. ನಾನು ಹುಡ್ಕಾಡ್ತಾ ಇದ್ದೀನಿ, ನಮ್ಮ ಶಿವಣ್ಣ ಅಲ್ಲೋ ನಿಂತ ಇದ್ದೆ. ಏನು ಗುರು ಮಾಡ್ತಾ ಇದ್ದೆ? ತಡಿ, ನಾನೇ ಬಂದೆ. ದೇವ್ರನ್ನ ಇಲ್ಲಿಂದಾನೆ ಕೈ ಮುಕ್ಕೊಂಡು ಹೊಟ್ಬಿಡ. ದರ್ಶನ ಮಾಡೋಕ್ಕಾಗಲಿಲ್ಲ, ಆಚೆಯಿಂದಾನೆ ಕೈ ಮುಕ್ಕೊಂಡು ಹೊರಡ್ತಾ ಇದ್ದೀವಿ.
ನಾನಿವತ್ತು ಮೈನ್ ಬಂದಿದ್ದೆ ಈ ದಾರ ಕಟ್ಸ್ಕೊಳಕ್ಕೆ. ಲಾಸ್ಟ್ ಟೈಮು ನ್ಯೂ ಇಯರಿಗೆ ಕಟ್ಸ್ಕೊಂಡಿದ್ದೆ, ಸಿಕ್ಕಾಪಟ್ಟೆ ಒಳ್ಳೇದಾಗಿತ್ತು. ಅದಾದಮೇಲೆ ನೆಂದಿ ಒಣಗಿ ಕಟ್ಟಾಗಿ ಹೋಗಿತ್ತು. ಜೈ ಅಂತ ಕಟ್ಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಶಿವಣ್ಣ ಓಡ್ತಾ ಇದ್ದೆ ಸುಮ್ಮನೆ, ಗುರು ಬಂದೆ ನೆನ್ನೆ ಬಿಟ್ಟು ಹೋಗ್ತಾ ಇದೆಯಲ್ಲ ಗುರುವೇ. ಆ್ಯಕ್ಚುಲಿ ಏನು ಅಂದರೆ, ಒಬ್ಬರು ಪರಿಚಯ ಅವ್ರು ಇದ್ದರು, ಸುಮ್ಮನೆ ಕೇಳಿದ್ವಿ ಬಿಡ್ಸೋಕ್ಕಾಗುತ್ತಾ ಅಂತ. ನೋಡೋಣ ತಡೀರಿ, ಹೋಗ್ತೀವ ಹೋಗಲ್ವಾ ಗೊತ್ತಿಲ್ಲ, ಬನ್ನಿ ನೋಡೋಣ. ಏನೋ ಮಾಡಿ ಸಿಕ್ತು. ಸೊ ಫೈನಲಿ ದರ್ಶನ ಮುಗೀತು. ನಮ್ಮ ಶಿವಣ್ಣನ ಖುಷಿ ತೋರಿಸ್ತೀನಿ. ಶಿವಣ್ಣ ಫುಲ್ ಹ್ಯಾಪಿ. ಒಳಗಡೆನೆ ದರ್ಶನ ಆಯ್ತು ಇವತ್ತು. ಯಾವತ್ತೂ ದರ್ಶನ ಆಗಿರ್ಲಿಲ್ಲ ಇಷ್ಟು ಇದರಲ್ಲಿ, ಅದಕ್ಕೆ ಫುಲ್ ಖುಷಿ. ತುಂಬಾ ಖುಷಿ ಆಯ್ತು. ದರ್ಶನ ಮುಗೀತು. ಈಗ ತಿಂಡಿ ಏನ್ ಮಾಡೋಣ ಅದು ಗೊತ್ತಿಲ್ಲ, ಹೊಸದೆಲ್ಲ ಇದೆ ನೋಡೋಣ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಎಲ್ಲ ಟೈಮ್ ಕೂಡ ಬರ್ಬೇಕು, ಆಗೋದಿಲ್ಲ. ಸರಿ ಆಯ್ತು. ನೋಡ್ಗುರು, ಆ ಖುಷಿ ನೋಡ್ಗುರು ಮಕ್ಕದಲ್ಲಿ ವೈಬ್ರೇಷನ್ ಅಂತ. ಹೆಂಗಿತ್ತು ಬ್ರೋ ವೈಬ್ರೇಷನ್? ಅಲ್ಲೇ ಸಕದಾಯ್ತು ವೈಬ್ರೇಷನ್. ಮತ್ತು ಒಳಗಡೆ ಗರ್ಭಗುಡಿಲಿ ಬ್ರೋ ಅನ್ನದಾಸೋಹನ ನರಸಿಂಹಭವನ, ಇಲ್ಲಿಂದ ಹಿಂಗೆ ಹೋಗ್ತಾ ಇದ್ವಿ. ಇಲ್ಲಿ ಅನ್ನದಾಸೋಹ ನಡೀತಾ ಇತ್ತು. ಸೊ ತಿಂಡಿ ತಿನ್ಕೊಂಡೇ ಹೋಗ್ಬಿಡೋಣ ಅಂತ ಲೈಟಾಗಿ ಇಬ್ರು ಸ್ವಲ್ಪ ತಿಂದು ಇನ್ನ ಹೊಟ್ಟೆಲಿ ಜಾಗ ಮಾಡಿಕೊಂಡಿದೀವಿ ಹನುಮಂತು ಪಲಾವ್ ತಿನ್ನಕ್ಕೆ. ಮತ್ತೆ ಪಾರ್ಕಿಂಗ್ ಹತ್ರ ಬಂದಿದ್ದಾಯ್ತು. ಗಾಡಿಗೆ ಹೂವು ಕಟ್ತಾ ಇದ್ದಾರೆ. ಇದಕ್ಕೂ ಮುಂಚೆ ನಾವು ಹೊರಟಿದ್ ಪ್ಲಾನ್ ಹೇಳಿ ಬ್ರೋ, ನಾವ್ ಯಾವ ತರ ಪ್ಲಾನ್ ಮಾಡಿದ್ವಿ, ಎಷ್ಟು ದಿನ ಪ್ಲಾನ್ ಮಾಡಿದ್ವಿ? ನೈಟ್ ಪ್ಲಾನ್ ಮಾಡಿದ್ದು 9 ಗಂಟೆಗೆ, ಬೆಳಗ್ಗೆ ಹೊರಟಿದ್ದು ಅಷ್ಟೇ. ನಿನ್ನೆ 9 ಗಂಟೆಗೆ ರಾಕೇಶ್ ಸರ್ ಫೋನ್ ಮಾಡಿ, ಶಿವು ಒಬ್ಬನೇ ಮೈಸೂರಿಗೆ ಹೋಗ್ದವ್ನ ಮದುವೆ. ಇವತ್ತೊಂದು ನಮ್ಮ ಕೊಲಿಗೊಬ್ರದ್ದು ಮದುವೆ ಇತ್ತು ಸಂಜೆ ಈವ್ನಿಂಗು. ಇವರು ಪ್ಲಾನ್ ಇದ್ದಿದ್ದು ಕಾರಲ್ಲಿ ಬರೋಣ ಅಂತ, ಜನ ಜಾಸ್ತಿ ಆಗಿದ್ದರಿಂದ ಎಲ್ಲ ಕ್ಯಾನ್ಸಲ್ ಮಾಡಿ ಗಾಡಿಲಿ ಫಿಕ್ಸ್ ಆಗಿ ಸುಮ್ಮನೆ ಇದ್ರು, ಯಾರಿಗೂ ಹೇಳ್ದಂಗೆ. ಆಮೇಲೆ ನಾನು ಫೋನ್ ಮಾಡಿ ಕೇಳಿದೆ. ಅಲ್ಲಿಂದ RR ಬಿರಿಯಾನಿಗೆ ಬಂತು. ಸೊ ಸಂಜೆಯಿಂದ ಮಧ್ಯಾಹ್ನಕ್ಕೆ ಬಂತು. ಇಲ್ಲ ನಾನು ಮೈಸೂರಿಗೆ ಹೋಗೋ ಪ್ಲಾನ್ ಅಲ್ಲಿ ಇದ್ದೀನಿ ಅಂದ್ರೆ, ನೀನು ಮೈಸೂರಿಗೆ ಹೋಗೋಣ ಬೆಟ್ಟಕ್ಕೆ ನಾನು ದೇವಸ್ಥಾನಕ್ಕೆ ಹೋಗೋಣ. ಸೊ ಮಧ್ಯಾಹ್ನದಿಂದ ಬೆಳಿಗ್ಗೆ ಬಂತು. ಬೆಳಿಗ್ಗೆಯಿಂದ 4:15 ಎಬ್ಬಿಸ್ಕೊಂಡು ನಮ್ಬರು 3:15 ಗಂಟೆಗೆ ಕಾಯಿಸ್ಬಿಟ್ಟಿದ್ದೀನಿ ಬೈಕ್ ಅಂಬೇಡ. ನಾನು ಆನ್ ಟೈಮ್ ಅಪ್ಪ ಯಾವಾಗ. 4:45 ಹೊರಟ್ಬಿಟ್ಟು 5:15 ಬಿಟ್ವಿ ಹೆಂಗೋ. ಸೊ ಎಲ್ಲ ಆಯ್ತು. ಇವಾಗ ತಿಂದಿದ್ವಿ ಪ್ರಸಾದ, ಸ್ವಲ್ಪ ಜ್ಯೂಸ್ ಕುಡ್ದು, ಕಬ್ಬಿನಾಲ್ ಜ್ಯೂಸು. ತಿಂಡಿ ಮಾಡ್ಬೇಕಲ್ಲ. ಹನುಮಂತು ಪಲಾವ್ಗೆ ಎಷ್ಟೋ ವರ್ಷ ಆದ್ಮೇಲೆ ನಾನು ಹೋಗ್ತಾ ಇದ್ದೀನಿ ಬ್ರೋ. ನೀನು ಯಾವಾಗ ಲಾಸ್ಟ್ ಹೋಗಿದ್ದು? 3 months ಆಯ್ತು. 3 months ಆಯ್ತಾ? ನಾನು ಅದೇ ವರ್ಷನೇ ಆಗೋಯ್ತು. ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ನೋಡೋಣ ಬನ್ನಿ. ಪೂಜೆ ಕಾಯಿನ ಗಾಡಿ ಹ್ಯಾಂಡ್ಲಿಗೆ ಕಟ್ಕೊಂಡು, ಯಾಕಂದರೆ ನಾವು ನಾನ್ ವೆಜ್ ತಿನ್ನಕ್ಕೆ ಹೋಗ್ತಾ ಇರೋದ್ರಿಂದ ಅಗ್ಲಗ್ಲ ಮುಟ್ಟೋದು ಬೇಡ ಅಂತ ಈ ಜುಗಾಡ್ ಮಾಡಿದ್ದೀವಿ. ನೆರಳ್ಕೊಳ್ಳೋಂಗೆ ನಿಂತ್ಬೇಕಂತ ನಿಂತಿದ್ದೀವಿ. ಅಣ್ಣ ಇಲ್ಲಿದ್ದಾರೆ, ನಮ್ಮಣ್ಣ ಇಲ್ಲಿದ್ದಾರೆ. ಬೇಡ ಅಂದರೆ ಎಮಿಷನ್ ಟೆಸ್ಟ್ ಮಾಡಿಸ್ತಾ ಇದೆಯಲ್ಲ ಗುರು. ಇದು ಮಾಡ್ಸೋಕೆ ಎಷ್ಟು? ಮಾಡ್ಸೋಕೆ ಎಷ್ಟು? 40 ಇರುತ್ತೆ ಅಷ್ಟೇನಾ? 40 ಇಲ್ಲ 65. ಓಕೆ ಹಿಡಿದ್ರೆ 1000 ರೂಪಾಯಾ? 1000 ರೂಪಾಯಿ. ಮಾಡಿಸಿ ಗುರು, ಮಾಡಿಸಿ, ಒಳ್ಳೇದಾಗಲಿ. ಸೊ ಬನ್ನಿ, ಹೋಟೆಲ್ ಹನುಮಂತು ಒರಿಜಿನಲ್ ಒಳಗಡೆ ಹೋಗೋಣ. ನಮ್ಮ ಶಿವಣ್ಣಲ್ಲಿ ರೆಡಿ ಆಗ್ತವ್ರೆ. ಫ್ರೆಶ್ ಹೆಂಗಿದೆ, ಏನು ಕತೆ ಅಂತ ನೋಡೋಣ. ಜಾಗ ಹಿಡ್ಕೊಂಡು ಕೂತಿದ್ವಿ. ನಮ್ಮ ಶಿವಣ್ಣ ಇನ್ನೂ ಬಂದಿಲ್ಲ, ರಶ್ಗೆ ಶಾಕ್ಬಿಟ್ಟತ್ತು. ಮಟನ್ ಪಲಾವ್ ಕೇಳಿ ಕಡೆಗೂ ನಲ್ಲಿ ಮೂಳೆ ಹಾಕ್ಸ್ಕೊಂಡ್ಬಿಟ್ರಿ. ಚಿಕನ್ ಬಿರಿಯಾನಿ ಆದರೆ ಲೆಗ್ ಪೀಸ್ ಕೇಳ್ತೀರಾ, ಮಟನ್ ಬಿರಿಯಾನಿ ಆದರೆ ನಲ್ಲಿ ಮೂಳೆ ಕೇಳ್ತೀರಾ.
ಬಿರಿಯಾನಿ ತಿಂದು ಬಿಸಿ ನೀರು ಕುಡಿತಾ ಇದ್ದೀನಿ. ರೆಡಿ ಆಗ್ತಾ ಇದ್ದಾರೆ. ಬ್ರೋ ಹೆಂಗಿತ್ತು ಬ್ರೋ ನಿಮ್ಮ ಬಿರಿಯಾನಿ? ನಾನು ರೆಗ್ಯುಲರ್ ತರ್ತಾ ಇರ್ತೀನಿ ಅವಾಗ ನನಗೆ ಫೇವ್ರೇಟ್. ಚೆನ್ನಾಗಿರುತ್ತೆ, ಇವಾಗಲೂ ಸಖತ್ತಾಗಿತ್ತು. ಇವಾಗ ಸೋಡಾ ಕುಡಿಯೋಕೆ ಹೋಗ್ತಾ ಇದ್ದೀವಿ. ರಾಮಿನ್ ಸೋಡಾ ಫ್ಯಾಕ್ಟ್ರಿ. ಅಲ್ಲಿ ಐಸ್ ಕ್ರೀಮ್ ಅದೇ ತಾನೇ ಐಸ್ ಕ್ರೀಮ್ ಹೇಳಿದ್ರು. ಫೇಮಸ್. ಓಕೆ. ಇವರು ಶಿವ ಬ್ರೋ ಅವರ ಆತ್ಮೀಯ ಬಂದಾಗೆಲ್ಲ ಮೀಟ್ ಮಾಡ್ತಿರ್ತಾರೆ. ಪರಿಚಯ 5 ನಿಮಿಷ ಆಯ್ತು ಅಷ್ಟೇ. ಖಾರದೊಂದು ಕೊಟ್ಟಿದ್ರಲ್ಲ ಅಷ್ಟೇ, ಖಾರದ ಸೋಡಾ ಅವನಿಗೆ ಖಾರ ಇದೆ. ಥ್ಯಾಂಕ್ ಯು ಸರ್. ಇಲ್ಲಿ ನಮ್ಮೂರವರು ನೀನು ಯಾಕೆ ಟ್ರೈ ಮಾಡ್ತೀನಿ? ಯಾವ್ದಾದ್ರು ಹೇಳಿ ಬ್ರೋ. ರೋಸ್ ಮಿಲ್ಕ್ ಚೆನ್ನಾಗಿರುತ್ತೆ, ಕುಡಿತೀಯಾ? ನಾನು ಮಸಾಲ ಸೋಡಾ ತಗೋತೀನಿ. ಓಕೆ ಸರ್, ಒಂದು ಮಸಾಲ ಸೋಡಾ, ಒಂದು ರೋಸ್. ಇವರು ಇನ್ನೊಬ್ಬರು ಬಂದು ಟೋಕನ್ ನಂಬರ್ 2. ಇವರು ಪರಿಚಯ ಜಸ್ಟ್ 5 ನಿಮಿಷ ಆಯ್ತು ಅಷ್ಟೇ. ನೋಡ್ರಿ ಎಷ್ಟು ನಗ್ನಗ್ತಾ ಮನಸ್ಸಿಂದ ಮಾತಾಡ್ತವ್ರೆ. ಏನೋ ವರ್ಷಗಟ್ಟಲೆ ಫ್ರೆಂಡ್ ಥರ. ನಮ್ಮ ಬ್ರೋ ಹಂಗೆ ತುಂಬ ಫ್ರೆಂಡ್ಲಿ ಮನುಷ್ಯ. ರೋಸ್ ಮಿಲ್ಕ್ ಮತ್ತು ಮಸಾಲ ಸೋಡಾ. ಅಂಕಲ್ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರಲ್ವ ಬ್ರೋ. Fruit salad and cherry. Number 3 ice cream, fruit salad, dry fruits, tutti frutti. ಎರಡು ಬೇಕಾ? ಒಂದು ಸಾಕು ಬ್ರೋ. ಸರ್, ಒಂದು ಕೊಡಿ ಗಟ್ಬಟ್ ಸರ್. ಆಮೇಲೆ ಎಲ್ಲ ತಿಂದು ಏನು ತಿನ್ನೋಕ್ಕಾಗಲ್ಲ. ಮಧ್ಯೆ ತೋರಿಸ್ತಾರಲ್ಲ ಹಂಗೆ. ಟೆಸ್ಟ್ ಮಾಡಿ ಬ್ರೋ. ನಾನು ಗಡ್ಬಡ್ ಅಂತ ಇದ್ದೀನಿ. ಗಡ್ಬಡ್ ವಿಡಿಯೋ ಮಾಡ್ಕೊಡ್ತೀನಿ, ಟೆಸ್ಟ್ ಮಾಡು. ನಾನು ಹಿಂಗೆ ಮಾಡ್ಕೊತೀನಿ. ಟ್ರೈ ಮಾಡ್ತಿದ್ದೀನಿ. ಫ್ರೂಟ್ಸ್ ಫ್ರೆಶ್ ಆಗಿರುತ್ತೆ. ಐಸ್ ಕ್ರೀಮ್ ಕ್ವಾಲಿಟಿನೂ ಸರಿಯಾಗಿರುತ್ತೆ. ಐಸ್ ಕ್ರೀಮ್ ಅನಿಸ್ತಿಲ್ಲ. ಬೆಂಗಳೂರು JP ನಗರಲ್ಲ. ಆಕ್ವಾ ವರ್ಡಿಗೆ ಬಂದಿದ್ದೀವಿ. ನಮ್ಮ ಅಣ್ಣ ಇಲ್ಲಿ ಒಯ್ತಾ ಇದ್ದೀನಿ ನೋಡಿ. ಸೊ ನಾನು ಇಲ್ಲಿಗೆ ಬರ್ತಾ ಇರೋದು ಫಸ್ಟ್ ಟೈಮು. ಆ್ಯಕ್ಚುಲಿ ಗೋಕಾರ್ಟಿಂಗು ಇತ್ತು. ಮೋಸ್ಟ್ಲಿ ಅಲ್ಲಿ ತುಂಬ ರಶ್ಶು ಅಂತ ಅಲ್ಲಿ ಕ್ಯಾನ್ಸಲ್ ಮಾಡಿ. ಇದು ಹೆಂಗಿದೆ ನೋಡೋಣ ಬನ್ನಿ. ನಾನು ರೀಲ್ಸಲ್ಲಿ ನೋಡ್ತಾ ಇದ್ದೆ. ಆಕ್ವಾ ವರ್ಡಿಗೆ ಬಂದು ಆಕ್ವಾ ವರ್ಡಲ್ಲಿ ಏನೇನು ಐತೆ ಅಂತ ನೋಡ್ಬಿಟ್ಟು ಹೋಯ್ತಾ ಇದ್ದೇನೆ. 200 ರೂಪಾಯಿ ಟಿಕೆಟ್ ವರ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ನೋಡಿ ಹಿಂಗಿರುತ್ತೆ. ಹೂ ಬರೋ ನಾನು ನೋಡಿದ್ದೀನಿ, ಚೆನ್ನಾಗಿರೋದೈತೆ. ಒಟ್ಟಿಗಿರೋಕ್ಕೆಲ್ಲ ಚಿಕ್ಕ ಮಕ್ಕಳು ಕರ್ಕೊಂಡು ಬಂದಿದ್ದು ಎಂಜಾಯ್ ಮಾಡ್ತಿದ್ವಿ. ನಾವೇನು ಬರೀ ಮಕ್ಕ ನೋಡ್ಕೊಂಡ್ರೆ ಏನು ಮಾಡೋಣ? ತಡೀರಿ, ಏನು ಮಾಡೋಣ? ಇದು ಎಂಟ್ರೆನ್ಸ್. ನಡೀರೋಣ, ಹೊಡೋಣ. ಏನು ಗುರು ಕತ್ಲು ಬರೋ ನೀರು ಒಳಗಡೆ ಹೋಯ್ತಲ್ಲ ತಾನೆ ನಾವು. ಹ್ಞೂ, ಶಾರ್ಕ್ ಒರಿಜಿನಲ್ ಶಾರ್ಕ್. ಆ ಶಾರ್ಕ್ ಕಣ್ಣಲ್ಲಿ ಕೋಪ ನೋಡಿದ್ರು ಹೆಂಗೈತೆ ಅದು ನೋಡಿದ್ರೆ ಭಯ. ಮೋಸ್ಟ್ಲಿ ಇದು ಯಾವುದೋ ಗಂಡ ಹೆಂಡ್ತಿ ಬ್ರೋ 2 ಓಡಾಡ್ತೈತೆ.
ಈ ವಿಡಿಯೋ ತಮ್ಮನೇಲಿ ಇದೆ ಬ್ರೋ. ಈ ವ್ಲಾಗಿಗೆ ಹೆಸರು ಹೇಳಿ, ಟೈಟಲ್ ಏನು ಹೇಳು? ಗೊತ್ತಿಲ್ಲ. ಎ ಡೇ ವಿತ್ ಶಿವಕುಮಾರ್. ಶಿವಕುಮಾರ್ ಬೇಡ, ಶಿವಣ್ಣ. ಎ ಡೇ ವಿತ್ ಶಿವಣ್ಣ. ಓ ಬ್ರೋ, ಗೋಲ್ಡ್ ಫಿಶಸ್ ಎಲ್ಲ ಇಲ್ಲಿ ಜಾಸ್ತಿ ಆಗ್ಬಿಟ್ಟವ್ರೆ, ಜಾಗನೇ ಇಲ್ಲ ಅವ್ರೆ. ಸೊ ಮುಗೀತು. ಬಾಗುರು ಹೋಗೋಣ. ಯಪ್ಪ, ಫುಲ್ ಬಿಸಿಲು. ಬಟ್ ಒಳಗಡೆ ಚೆನ್ನಾಗಿತ್ತು. ಅಡಲ್ಟ್ಸ್ಗಾದ್ರೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗಕ್ಕೆ ಚೆನ್ನಾಗೈತೆ. ಚಿಕ್ಕ ಮಕ್ಳಿದ್ರೆ ಇನ್ನೂ ಚೆನ್ನಾಗಿದೆ. ಓಕೆ 300 ಓಕೆ ವರ್ತ್. ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿ. ಏನಂದ್ರೆ ಡಿಫ್ರೆಂಟ್ ಮೀನುಗಳು ನೋಡ್ಬೋದು. ಸಖತ್ತಾಗಿದೆ. ಬನ್ನಿ ಹೊರಡೋಣ ಬ್ರೋ. ಈಗ ನೆಕ್ಸ್ಟ್ ಏನು ಬ್ರೋ? ಈಗ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನೆಕ್ಸ್ಟ್ ಸಾಪಾ ಬೇಕ್ರಿನಾ ಇಲ್ಲ RRR ಬಿರಿಯಾನಿನ, ಯಾವ್ದು ಡಿಸೈಡ್ ಮಾಡೋದ್ರೆ? ಅಲ್ಲ ಬ್ರೋ, ಇವಾಗ RR ಬಿರಿಯಾನಿ ತಿಂದಾದ್ಮೇಲೆ ನಮ್ಗೇನು ಕೆಲಸ ಇಲ್ಲ. ಸಾಪಾಗ ಹೋಗೋಣ ಆಮೇಲೆ. ಆ ಟೈಮಲ್ಲಿ ಸ್ನಾಕ್ಸ್ ಮುಗಿಸ್ಕೊಂಡು ಮದುವೆ RRR ಹೋಗೋಣ. ಓಕೆ, ಹೆಂಗು ವೆಯ್ಟ್ ಮಾಡೋದಿರುತ್ತೆ. ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಿ 1/2 ಬಿರಿಯಾನಿ ತಿನ್ಕೊಳ್ಳೋಣ, ಆಮೇಲೆ ಬೇಕ್ರಿಗೆ ಹೋಗೋಣ. ಹಿಂಗೆ ಹೇಳಿದ್ರಲ್ಲ, ಆಯ್ತಲ್ಲ, ನಡೀರಿ ಹೋಗೋಣ. ಅಲ್ಲಿ ಐತೆ ಗಾಡಿ. RRR ಬಿರಿಯಾನಿ. ಶಿವಕುಮಾರ್ ಎಷ್ಟು ಜನ ಬ್ರೋ? ಹೆಸರು ಬಂದು ನಿಲ್ಸಿದೀರಾ ಇರೋ ಈ ಜಾಗದಲ್ಲಿ? ನಾವು ಇಬ್ಬರಿಗೆ ಹೆಸರು ಬರ್ಸಿದ್ದೀವಿ. 8 ಜನ ಆದ್ಮೇಲೆ ಟೇಸ್ಟ್ ಹೆಂಗಿರುತ್ತೆ ನೋಡಿ. ಬನ್ನಿ. ಒಂದು ಫಾರಿನರ್ ಯಾರು ಹೆಂಗೆ ಮಾಡ್ತಾನೆ. ಜಾಗ ಎಲ್ಲ ಬಿಡಿ, ಸ್ವಲ್ಪ ಜಾಗ ಬಿಟ್ಟರೆ ಹೋಗೋದಲ್ಲಿ ಆಫ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ? ನೋಡಿ ಇಬ್ರು ಆಲ್ರೆಡಿ ಹನುಮಂತ ತಿಂದಿದ್ದಕ್ಕೆ ಬರೀ ಒಂದೊಂದು ಪ್ಲೇಟ್ ಆರ್ಡರ್ ಮಾಡಿದ್ದೀವಿ ಅಷ್ಟೇ. ಓಕೆ ಬ್ರೋ, ಆಯಿತು. ಏನು ಆರ್ಡರ್ ಮಾಡಿದ್ರಿ ಹೇಳಿ ಬ್ರೋ ಒಂದ್ಸತಿ? ಇದು ಮಟನ್ ಬಿರಿಯಾನಿ, ಚಿಕನ್ ರೋಸ್ಟ್ ಅಂತ ರಿವ್ಯೂಸಲ್ಲಿ ಇದೆ, ಚೆನ್ನಾಗಿದೆ ಅಂತ ಹಾಕಿದ್ರು, ಅದಕ್ಕೆ ಅದು ಆರ್ಡರ್ ಮಾಡಿದ್ವಿ. ನೋಡೋಣ ತಿನ್ನು. ಹೆಂಗಿದೆ ಅಂತ ಹೇಳ್ತೀವಿ ಬ್ಯಾಟಿಂಗ್ ಮಾಡ್ಬಿಟ್ಟು. ಚಿಕನ್ ಗೀ ರೋಸ್ಟ್ ಆಯಿತು, ಇಲ್ಲ ಬರೀ ಚಿಕನ್ ರೋಸ್ಟ್ ಅಂತ ಗೀರ್ ಚೆನ್ನಾಗಿ ಕಾಣ್ತಾ ಇತ್ತು. ಏನು ಕಡಿಮೆ? ಪೀಸ್ ಕಡಿಮೆ, ಕ್ವಾಂಟಿಟಿನೂ ಕಡಿಮೆ ಬ್ರೋ. ಹನುಮಂತು ಕಂಪೇರ್ ಮಾಡಿಕೊಂಡ್ರೆ ಪ್ರೈಸ್ ಜಾಸ್ತಿನೇ ಕಡಿಮೆನಾ? ಪ್ರೈಸ್ ನೋಡ್ಬೇಕು, ನಮಗೂ ಗೊತ್ತಿಲ್ಲ. ಓಕೆ, ಟೇಸ್ಟ್ ಮಾಡೋಣ. ಫಸ್ಟು ಬರೀ ರೈಸ್ ಮಾತ್ರ ಟೇಸ್ಟ್ ಮಾಡೋಣ. ಸೂಪರ್ ಆಗೈತೆ. ಪೀಸ್ ಕಡಿಮೆ, ರೈಸ್ ಟೇಸ್ಟ್ ಎಲ್ಲ ಸೂಪರ್. ರೈಸ್ ಇಲ್ಲೇನು ಗುರು, ಟಾಯ್ಲೆಟ್ ಈ ಥರ ಐತೆ. ಒಳ್ಳೆ
ವಾಹನ ನಿಲ್ದಾಣಕ್ಕೆ ವ್ಯವಸ್ಥೆ ಬ್ರೋ ಆ ಟಾಯ್ಲೆಟ್ ನೋಡಿ ಏನ್ ಅನ್ಸುತ್ತೆ ಬ್ರೋ ನಿಮ್ಗೆ? ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡೋದು ನೋಡು ಅಂತ ಅನ್ಸ್ತು. ಮೈಸೂರು ಪ್ಯಾಲೇಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದ ಟಾಯ್ಲೆಟ್ ಈಗ RRR ಬಿರಿಯಾನಿನು ಫಸ್ಟ್ ಸೈಡ್ ಹೋಗೋಣ. ಅವ್ರ ಪಡಿ ಅವ್ರು ಹೋಗ್ತಾರೆ. ಮತ್ತೆ ಬೆಳಿಗ್ಗೆ ತಿಂದಿದ್ದು ಹನುಮಂತು ಪಲಾವು ರಿವ್ಯೂಸ್ ಕೊಡಿ, ಜೆನ್ಯೂನ್ ರಿವ್ಯೂಸ್. ಇದು ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲ, ನಮ್ಮ ಇಷ್ಟ ಆಗಿದ್ದು. ನಾವು ಹೋಗಿದ್ದ ಟೈಮ್ಗೆ ನಾವು ಹೋಗಿದ್ದ ದಿನ ಏನ್ ಅನ್ಸ್ತು ಅದಕ್ಕೆ ರಿವ್ಯೂ ಕೊಡ್ತಾ ಇದೀವಿ. ಮುಂಚೆಯಿಂದನೂ ಹನುಮಂತು ಪಲಾವೇ ಇಷ್ಟ ಇದ್ದಿದ್ದು. ಹನುಮಂತು ಪಲಾವೇ ಚೆನ್ನಾಗಿತ್ತು. RRR ಏನಂದ್ರೆ ರೈಸ್ ಓಕೆ, ಪೀಸು ಆವ್ರೇಜ್ ಅಂತ ಹೇಳ್ಬೋದು. ಹನುಮಂತ ರೈಸು ಅಷ್ಟೇ, ಪೀಸು ಅಷ್ಟೇ, ಎರಡು ಸೂಪರು. ಸೊ ನಿನಗೆ ಅದು ಇಷ್ಟ ಆಯ್ತು? ನಂಗೂ ಹನುಮಂತು ಪಲಾವ್ ಸಖತ್ ಇಷ್ಟ ಆಯ್ತು. ಇದರಲ್ಲಿ ಅಂದ್ರೆ ಇದು ಬರೀ ಚೆನ್ನಾಗಿಲ್ಲ ಅಂತ ಅಲ್ಲ. ರೈಸ್ ಸಖತ್ತಾಗಿತ್ತು. ಬಟ್ ಅದು ಪುಷ್ಕ. ನಮ್ಮ ಶೈಲಿ ಅಂತ ಅನ್ಸುತ್ತೆ ಹನುಮಂತು. ಅದು ತುಂಬಾ ಇಷ್ಟ ಆಯ್ತು. ಇದು ಓಕೆ, ಒಂದ್ಸತಿ ಟ್ರೈ ಮಾಡ್ಬೋದು. ನಾನು ಮತ್ತೆ RRR ಏನು ಬರೋದಿಲ್ಲ, ನೆಕ್ಸ್ಟ್ ಬಂದ್ರು ಹನುಮಂತಿಗೆ ಬರೋದು. ಒಂದ್ಸತಿ ಟ್ರೈ ಮಾಡ್ಬೇಕಿತ್ತು, ಮಾಡಿದೆ, ಇವತ್ತು ಮುಗೀತು ಅಷ್ಟೇ. ಸೂಪರ್. ಇದೇ ಜೆನ್ಯೂನ್ ರಿವ್ಯೂ, ನೀವು ಬಂದು ಟ್ರೈ ಮಾಡಿ. ನಿಮ್ಮ ಆಕ್ಚುಲಿ ಗೂಗಲ್ experience ರಿವ್ಯೂಸ್ try ಅಲ್ಲೂ ಮಾಡಿ. 3.8 ಏನೋ ಇದೆ, ಆದ್ರೂ ಟ್ರೈ ಮಾಡೋಣ ಅಂತ ಬಂದಿತ್ತು RRR. ಓಕೆನಾ? ಈ ಬೈಕೆ ಈವಣ್ಣಂದು ನಂದಲ್ಲ, ನಂದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಿತ್ತು, ಹೋಗಿ ಬಂದೆ. ಬಿಟ್ರೆ ಸಂಜೆ ರಿಸೆಪ್ಷನ್ ಮುಗಿಸ್ಕೊಂಡು Turn right toward Old Bank Road. ಇದು ಬಿಟ್ಟು ಬ್ರೋ ಬೇಕ್ರಿ. ಈಗ ಬೆಳಗ್ಗೆ ಒಂದ್ಸತಿ ಇವಾಗ ಬ್ರಾಹ್ಮಿಣ್ ಸೋಡಾ ಹೋಗ್ತಾ ಇದೀವಿ. ಮತ್ತೆ ಬೆಳಗ್ಗೆ ಹನುಮಂತು ಪಲಾವ್ ತಿಂದ್ವಿ ಅಂತ ಸೋಡಾ ಕುಡಿಯೋಕೆ ಹೋಗಿದ್ವಿ. ಇವಾಗ RRR ಬಿರಿಯಾನಿ ತಿಂದ್ವಿ ಅಂತ ಮತ್ತೆ ಸೋಡಾ ಕುಡಿಯೋಕೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಡಿಸೈಡ್ ಮಾಡ್ತೀವಿ ಎಲ್ಲಿ ಹೋಗೋದು. ಎಲ್ಲ ಹೋಗೋದು ಅಂತ ಹೇಳ್ತೀನಿ, ಕಾಯ್ತಾ ಇರ್ತೀನಿ. ಇನ್ನೂ ಟೈಮ್ ಇದೆ, ರಿಸೆಪ್ಷನ್ 7 ಗಂಟೆಗೆ. ಅಷ್ಟೊತ್ತವರೆಗೂ ನಮಗೂ ಕೆಲಸ ಇಲ್ಲ, ಬಿಸಿಲು ಬೇರೆ ಹೊಡಿತಾ ಇತ್ತು. ಹಲೋ, ಸೆಕೆಂಡ್ ಟೈಮ್ ಬರ್ತಾ ಇದ್ದೀರಾ? ಏನು ಹೇಳಿದ್ರಿ ಬ್ರೋ ಈಗ? ಸ್ವೀಟ್ ಲೈಮ್ ಸೋಡಾ, ಲೈಮ್ ಜ್ಯೂಸ್, ಲೈಮ್ ಸೋಡಾ, ಸ್ವೀಟ್ ಲೈಮ್ ಸ್ವೀಟ್ ಲೈಮ್ ಸೋಡಾ ಕುಡಿದ್ರು. ನಾನು ಒಂದ್ಸರಿ ಟೇಸ್ಟ್ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ. ಕುಡಿಯಪ್ಪ. ಆರೆಂಜ್ ಕುಡ್ದು ಹೇಳಿದ್ರು ಹೆಂಗಿದೆ ಅಂತ. ಚಿಕ್ಕ ವಯಸ್ಸಲ್ಲಿ ರಸನ ತರ ಕುಡಿತೀವಿ. ರಸ್ತೆ ಥರ ಇದೆ. ಆದ್ರೂ ನೀನು ಚೆನ್ನಾಗಿ ಇಟ್ಕೊಂತ ಇದೆ ಐಟಮ್ಸ್. ನಮ್ಮ ಮದ್ವೆಲ್ಲಿ ಫೋಟೋಗ್ರಾಫರ್ ಹೇಳ್ದಂಗೆ ಕೇಳ್ದ. ಒಂದ್ಸತಿ ಕುಡ್ದು, 2 ಸತಿ ಕುಡ್ದು, ಇನ್ನೊಂದ್ಸತಿ ರೋಸ್ ಮಿಲ್ಕ್ ಕುಡಿತೀನಿ ಅಂತ 3ನೇ ಸತಿ ಹೋಗಿ ಕುಡಿತಾ ಇದ್ದಲ್ಲ ಇವಣ್ಣ. ಕುಡಿಗುರು ಬೇಡ ಇವಾಗ ಒಂದು ಹೊಸ ಮ್ಯೂಸಿಯಮಿಗೆ ಬಂದಿದ್ದೀವಿ. ಹೊಸದು, ಅದು ನಮಗೆ ಹೊಸದು. ನಾವು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಬರ್ತಾ ಇರೋದು. ಮ್ಯೂಸಿಯಂ ಒಳ್ಳೇದು. ಅದು ಯಾವ ಮ್ಯೂಸಿಯಂ ಅಂತ ಬನ್ನಿ, ನಾನು ಹೇಳಲ್ಲ, ನಿಮಗೆ ತೋರಿಸ್ತೀನಿ. ಹೊರಗಡೆನಂತೂ ಇನ್ಫ್ರಾಸ್ಟ್ರಕ್ಚರ್ ಸಖತ್ತಾಗಿ ಕಟ್ಟಾರಲ್ವಾ ಗುರು. ಕಾರ್ಗೆ ಟೈರ್ ಕರೆಕ್ಟಾಗಿ ರೆಪ್ರೆಸೆಂಟೇಟಿವ್. ಕಾರ್ ಟೈರ್ ಅದು. ಅದೇ ಕಾರ್ ಟೈರೇ, ಅದೇ ಇಂಡಿಕೇಶನು ನೀವು ಕಾರ್ ಮ್ಯೂಸಿಯಂ ಅಂತ. ಒಳಗಡೆ ಹೆಂಗಿರುತ್ತೆ ಬನ್ನಿ ನೋಡೋಣ. ಎಂಟ್ರಿ ಟಿಕೆಟ್ 50 ರೂಪಾಯಿ ಅಂತಿತ್ತು ಗೂಗಲಲ್ಲಿ. ಆ್ಯಕ್ಚುಲಿ ಎಷ್ಟು ಕೊಡ್ತೀವಿ, ಹೆಂಗಿರುತ್ತೆ, ಯಾವ ಥರ ಕಾರ್ ಇರುತ್ತೆ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ ಶಿವಣ್ಣನ ಜೊತೆ. ಇವತ್ತು ವ್ಲಾಗ್ ಟೈಟಲ್ಗೆ ಒಂದು ಹೆಸರು ಇಕ್ಕಿದ್ದೀವಿ, ಡೇ ವಿತ್ ಶಿವಣ್ಣ. ಚೆನ್ನಾಗಿರೋದು. ಯಾಕೆ? ಸರಿ, ನೀನೇ ಒಂದು ನೇಮ್ ಕೊಡಪ್ಪ. ಸರಿ, ನೋಡೋಣ, ಹೇಳ್ತೀನಿ. ಬಂಧುಗಳೇ, ವೀರೇಂದ್ರ ಹೆಗ್ಗಡೆ ಅವ್ರದ್ದು. ಓ ಸೂಪರ್. ಗೂಗಲಲ್ಲಿ ಹಾಕಿರೋ ಥರನೇ 50 ರೂಪಾಯಿ ಪರ್ ಪರ್ಸನ್. ಈ ಸಕಾಲಾಗಿದ್ರು ಇದು ಇವರು ಯೂಸ್ ಮಾಡ್ತಾರೆ. ಟಾಪ್ ಸ್ಪೀಡ್ ಅವ್ರದ್ದಲ್ಲ ಗುರು ಗಾಡಿದು. ಹಿಂಗೈತೆ ನೋಡಿ, ಸಕಾಲಾಗೈತಲ್ಲ. ಇದು ಕಾಂಪ್ಲಿಮೆಂಟರಿ ಟಿಕೆಟ್, ತಾಂಡ್ಲಿ ಬಿಡ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ಫ್ರೀಯಾಗಿ ಬಂದು ನೋಡಂಗಿದ್ರೆ ಬಂದು ಕಾರ್ ನೋಡ್ಕೊಂಡು ಹೋಗಿ. ಇವತ್ತು ಮೋಸ್ಟ್ಲಿ ಮಲಯಾಳಿ ಡೇನ ಬರೋ ಇವತ್ತು, ಎಲ್ಲ ಅವರೇ ಕಾಣಿಸ್ತವ್ರೆ. ಅಣ್ಣ ನಮಸ್ಕಾರ ಅಣ್ಣ, ತೊಗೊಳ್ಳಿ.
ಟೈಮ್ ಎಷ್ಟು ಈಗ? ಗೂಗಲ್ ತೋರಿಸಿದ್ಕಿನ್ನ ಇನ್ನೂ 7 ನಿಮಿಷ ಬೇಡ. ಗೂಗಲ್ ತೋರಿಸಿದ 8:15 ತಾನೆ, 8:23. ಅಲ್ಲಿ ಬ್ರೇಕ್ ತಗೊಂಡಿಲ್ಲ ಅಂದ್ರೆ 8 ಗಂಟೆಗೆ ಬರ್ತೀವಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇದು ಸ್ಕ್ರಿಪ್ಟೆಡ್ ಅಲ್ಲ, ನಿಂಗೆ ಏನ್ ಅನ್ಸುತ್ತೆ ಹೇಳು ಗುರು. ಇವತ್ತಿನ ದಿನ ಹೆಂಗ್ ಸಾಕ್ತು. ಬೆಳಿಗ್ಗೆ ಅಂದ್ರೆ ತುಂಬಾ ದಿವಸ ಆಗಿತ್ತು ರೈಡ್ ಹೋಗಿ, ಸೂಪರ್ ರೈಡ್ ಆಯ್ತು. ಸ್ಪೆಷಲ್ ಅಂದ್ರೆ ದರ್ಶನ ಆಗಿದೆ, ಅದೊಂದೇ ಮೇಯ್ನ್. ಸ್ಪೆಷಲ್ ಅಂದ್ರೆ ನೀನ್ ಬಂದಿದ್ಯಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಏನಿಲ್ಲ, ಮಾರುತಿ ಬಂದಿದ್ದೆ ಸ್ಪೆಷಲ್ ಅಂತ ನಾನು ದೇವ್ರ ಅನ್ಕೊಂತೀನಿ. ದರ್ಶನ ಆಗಿದ್ದು ತುಂಬಾ ಸ್ಪೆಷಲ್. ಅದೊಂದು ನೆನ್ಪಿಟ್ಕೊಂತೀನಿ. ಜೊತೆಗೆ ಒಂದು ರೈಡ್ ಆಯ್ತು, ತುಂಬಾ ದಿವಸ ಆಯ್ತು. ನೀನ್ ಗಾಡಿ ತೋರಿಸ್ತೀನಿ. ಅವಾಗಿಂದ ಗಾಡಿನೇ ತೋರಿಸಿಲ್ಲ ನಿನ್ ಗಾಡಿ ಇದು ಅಂತ. ಆಮೇಲೆ ನೀನು ಸೇಫಾಗಿ ಕರ್ಕೊಂಡ್ ಬಂದಿದ್ದೀನಿ ಮೇಯ್ನು. ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಷ್ಟೇ ಫಾಸ್ಟ್ ಕೊಡ್ತು ಸೇಫಾಗಿ ಎಲ್ಲ ಬಂದಿದ್ದೀನಿ. ಪ್ಲೇಸಸ್ ನೋಡ್ಕೊಂಡು ಮದುವೆ ಗಂಡ ಮಾತಾಡ್ಸಿ ವಿಶ್ ಮಾಡಿ ವಾಪಸ್ 8:15 ಬಂದು ತಲುಪಿದೀವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಈ ಥರ ವ್ಲಾಗ್ ಬರ್ತಾ ಇರುತ್ತೆ. ಬಾಯ್, ಗುಡ್ ನೈಟ್.